ಸಂಪುಟ ವಿಸ್ತರಣೆಯಾಗಿ ಇವತ್ತಿಗೆ 4ನೇ ದಿನ ಆದರೂ ಕೂಡ ಹೊಸ ಸಚಿವರಿಗೆ ಇನ್ನೂ ಕೂಡ ಖಾತೆ ಹಂಚಿಕೆಯಾಗಿಲ್ಲ. ಅಳೆದು ತೂಗಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅಂತ ಮುಖ್ಯಮಂತ್ರಿ ಬಯಸಿದ ರೀತಿಯಲ್ಲಿ ಕಾಣ್ತಾ ಇದೆ. ಖಾತೆ ಹಂಚಿಕೆಯ ನಂತರ ಅಸಮಾಧಾನ ಸೃಷ್ಟಿಯಾಗುತ್ತೆ, ಅದಕ್ಕಾಗಿ ಆದಷ್ಟು ಯೋಚನೆ ಮಾಡಿ ಖಾತೆ ಹಂಚೋಣ ಅಂತ ಮುಖ್ಯಮಂತ್ರಿ ನಿರ್ಧರಿಸಿದ ರೀತಿಯಲ್ಲಿ ಕಾಣ್ತಾ ಇದೆ. ಖಾತೆ ಹಂಚಿಕೆಯ ಸವಾಲು ಮುಖ್ಯಮಂತ್ರಿಗೆ. 4 ದಿನ ಆದರೂ ಖಾತೆ ಹಂಚಿಕೆಯಾಗಿಲ್ಲ. ಮೊದಲ ಹಂತದ 13 ಸಚಿವರು ಅವರು ಕೂಡ ಖಾತೆಯ ವಿಚಾರದಲ್ಲಿ ಸಮಾಧಾನಗೊಂಡಿಲ್ಲ. ಆಗ ಅಸಮಾಧಾನವೂ ಕೂಡ ಭುಗಿಲೆದಿತ್ತು. ನಿಮಗೆಲ್ಲರಿಗೂ ಗೊತ್ತಿದೆ, ರಾಮಲಿಂಗಾರೆಡ್ಡಿ ರಿಸೈನ್ ಮಾಡೋ ಹಂತಕ್ಕೆ ಬಂದರು, ಮುನಿಯಪ್ಪ ಸಿಟ್ಟಿಗೆದ್ರು, ಈ ರೀತಿ ಸಮಸ್ಯೆಗಳಾಗಿತ್ತು. ಈ ಬಾರಿ ಆ ರೀತಿ ಆಗಬಾರದು ಅಂತ ಎಚ್ಚರಿಕೆಯ ಹೆಜ್ಜೆಯನ್ನು ಇಟ್ಟಿದ್ದಾರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. 19 ಮಂದಿಗೆ ಖಾತೆ ಹಂಚಬೇಕು. ಪ್ರಬಲ ಖಾತೆಗಳ ಮೇಲೆ ಪ್ರಭಾವಿಗಳ ಕಣ್ಣಿದೆ. ನಮಗೆ ಕೆಲಸ ಮಾಡೋ ಖಾತೆ ಬೇಕು, ನಾನು ಬಯಸಿದ ಖಾತೆ ಬೇಕು, ಇಂಥದ್ದೇ ಬೇಕು, ಈ ರೀತಿಯ ಬೇಡಿಕೆಗಳಿದ್ದಾವೆ. ಹಿರಿತನ ನೋಡ್ತಾರೋ, ಕ್ರಿಯಾಶೀಲತೆಯನ್ನು ನೋಡ್ತಾರೋ, ಇದೆಲ್ಲ ಪ್ರಶ್ನೆಗಳಿದ್ದಾವೆ. ಯಾವ ರೀತಿ ಪ್ರಮುಖ ಖಾತೆಗಳ ಹಂಚಿಕೆಯಾಗತ್ತೆ ಅಂತ. ಮೈಸೂರಿನಿಂದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಗಮಿಸಿದ ನಂತರ ಖಾತೆ ಹಂಚಿಕೆ ಫೈನಲ್ ಆಗುತ್ತೆ ಅನ್ನೋದು ಈಗ ಸಿಗ್ತಾ ಇರುವಂತ ಮಾಹಿತಿ. ಈಗಾಗಲೇ ಉಸ್ತುವಾರಿ ಸುರ್ಜೇವಾಲಾ ಜೊತೆಗೆ ಡಿ.ಕೆ. ಶಿವಕುಮಾರ್ ಚರ್ಚೆ ನಡೆಸಿದ್ದಾರೆ ಇದರ ಬಗ್ಗೆ. ಇವತ್ತು ಸಿದ್ದರಾಮಯ್ಯ ಅವರ ಜೊತೆಗೆ ಚರ್ಚೆ ಮಾಡಿ ಫೈನಲ್ ಮಾಡುವಂತ ಸಾಧ್ಯತೆ ಇದೆ. ಖಾತೆ ಹಂಚಿಕೆಯಲ್ಲಿ ಸಮಾಜ ಕಲ್ಯಾಣಕ್ಕೆ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ. 3 ಸಚಿವರು ಅದರ ಮೇಲೆ ಕಣ್ಣಿಟ್ಟಿದ್ದಾರೆ. ಮುನಿಯಪ್ಪ, ನರೇಂದ್ರ ಸ್ವಾಮಿ, ಶಿವರಾಜ್ ತಂಗಡಗಿ. ಸಮಾಜ ಕಲ್ಯಾಣ ಸಿಕ್ಕಿದ್ರೆ ಒಳ್ಳೆಯದು ಅನ್ನುವಂಥ ಅಭಿಪ್ರಾಯದಲ್ಲಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಖಾತೆ ಸದ್ಯ ಅದು ಈಶ್ವರ್ ಖಂಡ್ರೆ ಅವರ ಕೈಯಲ್ಲಿದೆ. ಅದರ ಮೇಲೆ ಬಸವರಾಜ ರಾಯರೆಡ್ಡಿ ಅವರ ಕಣ್ಣು ಬಿದ್ದಿದೆ. ಗ್ರಾಮೀಣಾಭಿವೃದ್ಧಿ ಖಾತೆ ಸಿಗಬೇಕು ನನಗೆ, ಗ್ರಾಮೀಣಾಭಿವೃದ್ಧಿ ಖಾತೆ ಇವರಿಗೆ ಕೊಡಬೇಕು ಅಂತ ಆದ್ರೆ ಅಲ್ಲಿ ಈಶ್ವರ್ ಖಂಡ್ರೆ ಅವರನ್ನ ಅವರಿಗೆ ಯಾವ್ದು ಕೊಡ್ತೀರಿ? ಬದಲಾವಣೆ ಮಾಡಬೇಕಾಗತ್ತೆ, ಖಾತೆ ಬದಲಾಯಿಸಬೇಕಾಗತ್ತೆ. ಸೊ ಅದು ಮಾಡ್ತಾರಾ ಅಥವಾ ಇದ್ದಿದ್ದನ್ನ ಹಂಚುತ್ತಾರಾ? ಇರೋ ಖಾತೆಗಳನ್ನಷ್ಟೇ ಹಂಚುತ್ತಾರಾ? ರೀಶಫಲ್ ಆಗತ್ತ? ಕಂಪ್ಲೀಟ್ ಆದಂತ ರೀಶಫಲ್ ಏನಾದ್ರೂ ಮಾಡ್ತಾರಾ? ಎಲ್ಲರಿಗೂ ಪ್ರಮುಖ ಖಾತೆಗಳೇ ಬೇಕು, ಪ್ರಬಲ ಖಾತೆಗಳೇ ಬೇಕು. ಮುಜರಾಯಿ ಖಾತೆ, ಕ್ರೀಡಾ ಖಾತೆ ಅಂತ ಯಾರು ಪಡ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಜಾಸ್ತಿ ಬಜೆಟ್ ಇರಬೇಕು, ಆ ಖಾತೆಯ ಅಗಾಧತೆ ಜಾಸ್ತಿ ಇರಬೇಕು, ಈ ರೀತಿ ಎಲ್ಲ ಬಯಸ್ತಾ ಇದ್ದಾರೆ. ಯಾವ ರೀತಿ ಖಾತೆ ಹಂಚ್ತಾರೆ ಅಂತ ಪ್ರಶ್ನೆ ಇರೋದೀಗ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ. ಮಾರುತೇಶ್, 4ನೇ ದಿನ ಇವತ್ತು ಇನ್ನೂ ಖಾತೆ ಹಂಚಿಕೆ ಆಗಿಲ್ಲ. ಖಾತೆ ಹಂಚಿಕೆ ಅಷ್ಟೇ ಆಗತ್ತಾ ಅಥವಾ ರೀಶಫಲ್ನ ಸಾಧ್ಯತೆ ಏನಾದರೂ ಇದೆಯಾ? ಈಗ ಗ್ರಾಮೀಣಾಭಿವೃದ್ಧಿ ಖಾತೆ ನನಗೆ ಬೇಕು ಅಂತ ರಾಯರೆಡ್ಡಿ ಕೇಳಿದ್ರೆ ಈಶ್ವರ್ ಖಂಡ್ರೆ ಅವರಿಂದ ತೆಗೆದುಕೊಡ್ಬೇಕಾಗತ್ತೆ. ಸೊ ಇಂಥ ಸಾಧ್ಯತೆಗಳೇನಾದರೂ ಇದೆಯಾ? ಇಲ್ಲ, ಈಗ ರೀಶಫಲ್ ಆಗುತ್ತೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದ್ದಾವೆ. ಯಾಕೆಂದರೆ ಕಳೆದ ಬಾರಿ ಖಾತೆ ಹಂಚಿದಂಥ ಸಂದರ್ಭದಲ್ಲಿ 3 ಸಚಿವರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಆ ಖಾತೆಯನ್ನು ವಹಿಸ್ಕೊಳ್ಳೋದಕ್ಕೆ ಹಲವು ದಿನಗಳ ಸಮಯವನ್ನು ಕೂಡ ತೆಗೆದುಕೊಂಡಿದ್ದರು. ಕೃಷ್ಣ ಬೈರೇಗೌಡ ಕೊನೆಗೆ ಬೇರೆ ವಿಧಿ ಇಲ್ಲದೆ ಸುರ್ಜೇವಾಲಾ ಜೊತೆಗಿನ ಸಭೆಯ ಬಳಿಕ GB ಅಧಿಕಾರವನ್ನು ತೆಗೆದುಕೊಂಡಿದ್ದರು. ರಾಮಲಿಂಗಾರೆಡ್ಡಿಯವರು ಬೇಸತ್ತು ರಾಜೀನಾಮೆಯನ್ನೇ ಕೊಟ್ಟಿದ್ದರು. ಜೊತೆಗೆ ಮುನಿಯಪ್ಪ ಅವರು ಪಟ್ಟು ಬಿಡದೆ ಈಗಲೂ ಸಮಾಜ ಕಲ್ಯಾಣ ಇಲಾಖೆ ಬೇಕು ಅಂತೇಳಿ ಪಟ್ಟನ್ನು ಮುಂದುವರಿಸಿದ್ದಾರೆ. ರೀಶಫಲ್ ಟೈಮ್ನಲ್ಲಿ ಅಂದರೆ ಈಗ ಸಚಿವರಿಗೆ ಖಾತೆ ಹಂಚಿಕೆ ಟೈಮ್ನಲ್ಲಿ ಅವಕಾಶ ಸಿಗಬಹುದು ಅಂತೇಳಿ ಮುನಿಯಪ್ಪ ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗ ಬರ್ತಾ ಇರುವಂಥ ಮಾಹಿತಿ ಪ್ರಕಾರ ಸಮಾಜ ಕಲ್ಯಾಣ ಇಲಾಖೆಗೆ ಹೆಚ್ಚು ಪೈಪೋಟಿ ನಡೀತಾ ಇದೆ. ಒಂದು ಕಡೆ ಮುನಿಯಪ್ಪ ಅವರು ಸಮಾಜ ಕಲ್ಯಾಣ ಖಾತೆ ಕೊಡಬೇಕು, ಅವರು ಕ್ಲೈಮ್ ಮಾಡ್ತಾ ಇರೋದು ನೀವು ದಲಿತ ಬಲ ಸಮುದಾಯಕ್ಕೆ ಗೃಹ ಖಾತೆ ಕೊಟ್ಟಿದ್ದೀರಿ, DCM ಮಾಡಿದ್ದೀರಿ, ಕಂದಾಯ ಖಾತೆ ಕೊಟ್ಟಿದ್ದೀರಿ, ಆದರೆ ಎಡ ಸಮುದಾಯಕ್ಕೆ ಯಾಕೆ ಅನ್ಯಾಯ ಮಾಡ್ತೀರಿ? ಸಮಾಜ ಕಲ್ಯಾಣ ಇಲಾಖೆ ಅಂತ ಖಾತೆಯನ್ನು ಕೊಡಬೇಕು ಅನ್ನುವಂಥ ಪಟ್ಟನ್ನು ಹಾಕಿದ್ದಾರೆ. ಇನ್ನೊಂದು ಕಡೆ ನರೇಂದ್ರ ಸ್ವಾಮಿ ಕೂಡ ಸಮಾಜ ಕಲ್ಯಾಣ ಇಲಾಖೆಯ ಮೇಲೆ ಕಣ್ಣಿಟ್ಟು ಅವರು ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಶಿವರಾಜ್ ತಂಗಡಗಿಯೂ ಕೂಡ ಆ ಪ್ರಯತ್ನವನ್ನು ಪ್ರಬಲವಾಗಿ ಮುಂದುವರಿಸ್ತಾ ಇದ್ದಾರೆ. 3 ನಡುವೆಯೂ ಕೂಡ ಸಮಾಜ ಕಲ್ಯಾಣ ಇಲಾಖೆಗಾಗಿ ತೀವ್ರ ಪೈಪೋಟಿ ನಡೀತಾ ಇದೆ. ಇನ್ನೊಂದು ಕಡೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ಈಗಾಗಲೇ ಈಶ್ವರ್ ಖಂಡ್ರೆ ಅವರು ನಿಭಾಯಿಸ್ತಾ ಇದ್ದಾರೆ. ಆ ಖಾತೆ ಕೊಡಿ ಅಂತೇಳಿ ಬಸವರಾಜ ರಾಯರೆಡ್ಡಿ ಅವರು ಕೂಡ ಒತ್ತಡವನ್ನು ಹಾಕ್ತಾ ಇದ್ದಾರೆ.
ಇನ್ನೊಂದು ಕಡೆ ಒಂದು ಚರ್ಚೆ ನಡೀತಾ ಇದೆ. ಚಲುವರಾಯಸ್ವಾಮಿ ಮತ್ತು ರಾಮಲಿಂಗಾರೆಡ್ಡಿ ಅವರ ನಡುವೆ ಮೊದಲೇ ಒಂದು ಮಾತುಕತೆ ಆಗಿತ್ತು. ರಾಮಲಿಂಗಾರೆಡ್ಡಿ ಅವರಿಗೆ ಬೇರೆ ಖಾತೆ ಜೊತೆ ಅಂದರೆ ವಸತಿ ಖಾತೆ ಕೊಟ್ಟು ಇನ್ನೊಂದು ಖಾತೆಯನ್ನು ಎಕ್ಸ್ಟ್ರಾ ಕೊಡೋದ್ರ ಬಗ್ಗೆ ಮಾತುಕತೆ ನಡೆದಿತ್ತು. ಜಲಸಂಪನ್ಮೂಲವನ್ನು ಚಲುವರಾಯಸ್ವಾಮಿಗೆ ಬಿಟ್ಕೊಡ್ತಾರೆ ರಾಮಲಿಂಗಾರೆಡ್ಡಿ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗ ರಾಮಲಿಂಗಾರೆಡ್ಡಿ ಅವರು ತಮ್ಮ ಪಟ್ಟನ್ನು ಸಡಿಲಿಸ್ತಾ ಇಲ್ಲ. ನಾನು ಬಿಟ್ಕೊಡೋದಾದರೆ ಬೆಂಗಳೂರು ಡೆವಲಪ್ಮೆಂಟ್ನೇ ನನಗೆ ಕೊಡಿ ಅನ್ನುವ ರೀತಿಯಲ್ಲಿ ಅವರು ಕೂಡ ಕ್ಲೈಮ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಹೀಗಾಗಿ ಸರ್ಕಾರಕ್ಕೆ, ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರಕ್ಕೆ ಈ ಸಚಿವರ ಅಸಮಾಧಾನ ಅಂದರೆ ಸಚಿವ ಸ್ಥಾನ ಸಿಗದೇ ಇರತಕ್ಕಂಥವರ ಅಸಮಾಧಾನ ತಣ್ಣಗಾಗಿಸೋದ್ರ ಜೊತೆಗೆ ಈ ಖಾತೆ ಹಂಚಿಕೆಯ ಅಸಮಾಧಾನವೂ ಕೂಡ ಎದುರಾಗಬಹುದಾದಂತಹ ಮುನ್ಸೂಚನೆ ಕಾಣಿಸ್ತಾ ಇದೆ. ಹೀಗಾಗಿ ಅದನ್ನು ತಣ್ಣಗೆ ಮಾಡುವಂತಹ ನಿಟ್ಟಿನಲ್ಲಿ ಯಾವ ತಂತ್ರಗಾರಿಕೆಯನ್ನು ಡಿ ಕೆ ಶಿವಕುಮಾರ್ ಅವರು ಬಳಸ್ತಾರೋ ಗೊತ್ತಿಲ್ಲ. ಅಥವಾ ಮೊದಲೇ ಅವರಿಗೆ ಕನ್ವೆ ಮಾಡ್ತೀವಿ, ನಿಮಗೆ ಇಂಥದ್ದೇ ಖಾತೆ ಕೊಡ್ತೀವಿ, ಯಾವುದೇ ಕಾರಣಕ್ಕೂ ಅಸಮಾಧಾನ ಆಗಲಿ ಬಂಡೆ ಹೇಳೋದಾಗಲಿ ಇದು ಮಾಡಬಾರ್ದು ಅಂತೇಳಿ ಅವರ ಕನ್ಸೆಂಟನ್ನು ತೆಗೆದುಕೊಳ್ತಾರಾ, ಅಥವಾ ಕೊಟ್ಟಿದ್ದನ್ನು ನಿಭಾಯಿಸಬೇಕು ಅಂತೇಳಿ ಸ್ಟ್ರಿಕ್ಟಾಗಿ ನಿರ್ದೇಶನವನ್ನು ಕೊಡ್ತಾರಾ? ಈ ವಿಚಾರ ಈಗ ಬಹಳ ಕುತೂಹಲವಾಗಿ ಉಳಿದಿದೆ. ಯಾಕಂದರೆ ಇನ್ನೂ ಕೂಡ ಖಾತೆ ಹಂಚಿಕೆ ಆಗಲಿಲ್ಲ. ಬಹುಶಃ ಸಿದ್ದರಾಮಯ್ಯನವರು ನಿನ್ನೆ ಇದ್ದಿದ್ರೆ ಅವರ ಜೊತೆಗೆ ಒಂದು ಮೀಟಿಂಗ್ ಆದ ಬಳಿಕ ನಿನ್ನೆ ಅನೌನ್ಸ್ ಆಗಬೇಕಾಗಿತ್ತು. ಅವರು ಮೈಸೂರಿಗೆ ತೆರಳಿದ್ದಾರೆ. ಇವತ್ತು ಮಧ್ಯಾಹ್ನದ ಬಳಿಕ ವಾಪಸ್ ಆಗ್ತಾ ಇದ್ದಾರೆ. ಬಹುಶಃ ಅವರ ಜೊತೆಗಿನ ಚರ್ಚೆಯ ಬಳಿಕ ಅಂತಿಮ ತೀರ್ಮಾನಗಳಾಗಬಹುದು ಅಂತ ಕಾಣಿಸ್ತಾ ಇದೆ. ಯಾಕಂದರೆ ಸುರ್ಜೇವಾಲಾ ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಪ್ರತ್ಯೇಕವಾಗಿ ಭೇಟಿಯಾಗಿ ಈ ಖಾತೆ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ನಡೆಸಿದ್ದಾರೆ. ಈಗ ಸಿದ್ದರಾಮಯ್ಯನವರ ಜೊತೆಗೂ ಕೂಡ ಒಂದು ಚರ್ಚೆ ನಡೆದು ಅಂತಿಮ ತೀರ್ಮಾನ ಮೇಜರ್ ಚೇಂಜಸ್ ಆಗತ್ತಾ? ಅದಕ್ಕಾಗಿ ಖಾತೆ ಹಂಚಿಕೆ ತಡವಾಗ್ತಾ ಇದೆಯಾ ಹೇಗೆ ಅಂತ ಸಾಧ್ಯತೆ ಏನಾದರೂ ಇದೆಯಾ? ಈಗ ನಿನ್ನೆ ನೀವೇ ಸುದ್ದಿ ಕೊಟ್ರಿ ಮುನಿಯಪ್ಪ ಅವರನ್ನು ಮನವೊಲಿಸುವಂತ ಪ್ರಯತ್ನಗಳಾಗ್ತಿದೆ ಅಂತ. ಈ ರೀತಿಯ ಚಾನ್ಸಸ್ ಏನಾದರೂ ಅದರ ಬಗ್ಗೆ ಏನಾದರೂ ಆಗ್ತಾ ಇದೆಯಾ ಕಾಂಗ್ರೆಸ್ನೊಳಗೆ? ಅದು ಒಂದು ಕಾರಣ ಇರ್ಬೋದು ಖಾತೆ ಹಂಚಿಕೆ ವಿಳಂಬ ಆಗೋದಕ್ಕೆ. ಯಾಕಂದ್ರೆ ಈಗ ಮಹಿಳಾ ಖಾತೆಯನ್ನು ಕೊಡೋದ್ರ ಬಗ್ಗೆ ಹಲವು ಗೊಂದಲಗಳು ಏರ್ಪಟ್ಟಿದ್ದಾವೆ. ಗಾಯತ್ರಿ ಶಾಂತೇಗೌಡರಿಗಂತೂ ನಿಶ್ಚಿತವಾಗಿಯೂ ಮಹಿಳಾ ಖಾತೆ ಅಂದರೆ ಮಹಿಳೆಯ ಕೋಟಾದ ಅಡಿ ಸಚಿವರನ್ನಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವರು ಒಪ್ಪುತ್ತಾ ಇಲ್ಲ. ಯಾಕೆಂದರೆ ಮಾಡಿದರೆ ಮೇಲ್ಮನೆಯಲ್ಲಿ ಇಬ್ಬರೂ ಕೂಡ ಕುರುಬ ಸಮುದಾಯದವರೇ ಆಗಿಬಿಡ್ತಾರೆ. ಅದು ಬೇರೆಯದ್ದೇ ಸಂದೇಶ ರವಾನೆ ಆಗುತ್ತೆ ಮತ್ತು ಸಿದ್ದರಾಮಯ್ಯನವ್ರಿಗೂ ಕೂಡ ಅದು ಒಂದು ರೀತಿ ಬ್ಯಾಡ್ ಇಮೇಜನ್ನು ತಂದುಕೊಡ್ಬಹುದಾದಂಥ ಬೆಳವಣಿಗೆ. ಹಾಗಾಗಿ ಅವರು ಪಟ್ಟು ಹಿಡಿದು ಯಾವುದೇ ಕಾರಣಕ್ಕೂ ಅವ್ರದ್ದು ಆಗಬಾರ್ದು ಅಂತೇಳಿ ತಡೆ ಹಿಡಿಯುವಂಥ ಕೆಲಸವನ್ನು ಮಾಡಿದರು. ಈಗ ಪರ್ಯಾಯವಾದ ಆಯ್ಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ಚರ್ಚೆಗಳು ನಡೀತಾ ಇದೆ. ಯಾಕೆಂದರೆ ಅಲ್ಲಿ OBCಗೆ ಕೊಡಬೇಕು, ಆ ರೀತಿ OBCಗೆ ಕೊಡಬೇಕು ಅಂತ ನೋಡಿದ್ರೆ ಉಮಾಶ್ರೀ ಅವರ ಹೆಸರು ಮುನ್ನೆಲೆಗೆ ಬರುತ್ತೆ. ಈಗಾಗಲೇ ಉಮಾಶ್ರೀ ಅವರನ್ನು ಉಪಸಭಾಪತಿ ಅಂತೇಳಿ ಹೈಕಮಾಂಡ್ ತೀರ್ಮಾನ ಮಾಡಿದೆ. ಆ ತೀರ್ಮಾನದ ವಿರುದ್ಧ ಹೈಕಮಾಂಡ್ ಹೋಗುತ್ತಾ ಗೊತ್ತಿಲ್ಲ. ಆದರೆ ಮಹಿಳಾ ಕೋಟಾದ ಅಡಿಯಲ್ಲಿ ಕೊಡಬೇಕು ಅಂತ ಹೇಳಿದ್ರೆ ಮುನಿಯಪ್ಪ ಅವರ ರಾಜೀನಾಮೆ ಕೊಟ್ಟರೆ ಅವರ ಮಗಳನ್ನು ತಂದು ಕೋಲಾರ ಚಿಕ್ಕಬಳ್ಳಾಪುರ ಪ್ರಾತಿನಿಧ್ಯ ಮಹಿಳಾ ಕೋಟಾವು ಫುಲ್ಫಿಲ್ ಮಾಡ್ಬೋದು. ಜೊತೆಗೆ ಒಂದು ಉಳಿಯುತ್ತೆ, ಅದನ್ನು ಸಿದ್ದರಾಮಯ್ಯನವರು ಹೇಳಿದಂಥ ಬಸವರಾಜ ಶಿವಣ್ಣನವರಿಗೆ ಕೊಟ್ಟರೆ ಅರ್ಧ ಸಮಸ್ಯೆ ಬಗೆಹರಿಯುತ್ತೆ ಅನ್ನುವಂಥ ಲೆಕ್ಕಾಚಾರಗಳು ನಡೀತಾ ಇದೆ. ಅದು ಕೂಡ ಇನ್ನೂ ಫೈನಲ್ ಹಂತಕ್ಕೆ ಬಂದಿಲ್ಲ. ಆ ಕಾರಣದ ಹಿನ್ನೆಲೆಯಲ್ಲೂ ಕೂಡ ಈ ಖಾತೆ ಹಂಚಿಕೆ ವಿಳಂಬ ಆಗ್ತಾ ಇರುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಬಹುಶಃ ಇವತ್ತು ಸಂಜೆಯ ಒಳಗೆ ಎಲ್ಲದಕ್ಕೂ ಒಂದು ಕ್ಲಿಯರ್ ಪಿಕ್ಚರ್ ಸಿಗುವ ರೀತಿ ಕಾಣಿಸ್ತಾ ಇದೆ. ರಕ್ಷತ್, ಥ್ಯಾಂಕ್ ಯು ಮಾರುತೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.